ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ ಕಾಂತಣ್ಣ ನಡಿ. ರತ್ನಮ್ಮ ಕ್ಷಮೆ ಕೇಳು. ಹೇಳಕ್ಕ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಮೌನ ಪ್ರಶ್ನೆಗೆ ಉತ್ತರ ಆಗಲ್ಲ. ನೀನ್ ಯಾವತ್ತಾದ್ರೂ ನನ್ ಗಂಡನ್ನ ಇಂಥ ಕೆಲ್ಸಕ್ಕೆ ಲಾಯಕ್ಕು ಅಂತ ಅನ್ಕೊಂಡಿದ್ಯಾ? ಅವರನ್ನ ಒಬ್ಬ ಯೋಗ್ಯನಾದ ಮನುಷ್ಯ ಅಂತ ಕೂಡ ಅನ್ಕೊಂಡಿಲ್ಲ ನೀನು. ಅವ್ರಿಗೂ ನಿನಗೆ ಪ್ರಶ್ನೆ ಮಾಡೋ ಧೈರ್ಯ ಇಲ್ಲ. ಒಟ್ಟಲ್ಲಿ ನನ್ನ ಜೀವನ ನನ್ನ ಒಪ್ಪಿಗೆನೇ ಇಲ್ದೆ ನಿನ್ ಕೆಲ್ಸಕ್ಕೆ ಬಳಸ್ಕೊಂಡೆ ಅಷ್ಟೇ. ನೀನ್ ತಪ್ಪಾಗಿ ತಿಳ್ಕೊತಿದ್ಯಾ ಪುಟ್ಟಿ. ಯಾವ್ದ್ರಲ್ಲಿ ತಪ್ಪು? ಓ, ನೀನ್ ಹೇಳಿದ ಕೆಲ್ಸನ ಮೂಕ್ ಬಸ್ವಂತರ ತಲೆಲ್ಲಾಡ್ಸಿ ಕೆಲ್ಸ ಮಾಡೋದಕ್ಕಷ್ಟೇ ಸರಿ ಅಂತಾನ? ಯಾಕಕ್ಕ ಅವರು ಈ ಮನೆ ಮಗ, ನಿನ್ ತಂಗಿ ಗಂಡ, ಮೇಲಾಗಿ ರಾಯರ್ ತಮ್ಮ ಅಂತ ನಿನಗನ್ಸೋದಿಲ್ವಾ? ನೀನ್ ನನ್ನ ಹೀಗೆ ನಡೆಸ್ಕೊಡೋದ್ರಿಂದಾನೆ ಇಲ್ಯಾರು ನಂಗೆ ಬೆಲೆ ಕೊಡ್ತಾ ಇಲ್ಲ. ಯಾರು ಯಾಕೆ? ನನ್ನ ಮಗಳು ಮಹಿಮಾನೇ ನನಗೆ ಬೆಲೆ ಕೊಡಲ್ಲ. ಇಲ್ಲ ದಮ್ಮಿ, ಸಾಕು. ನನಗೆ ಈಗೆಲ್ಲ ಸರಿಯಾಗಿ ಅರ್ಥ ಆಗ್ತಾ ಇದೆ. ಪುಟ್ಟಿ, ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೆ, ತಪ್ಪ. ಇದೆಲ್ಲ ಬರೀ ಮಾತುಗಷ್ಟೇ. ಸರಿ, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿನಗೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಕಾಪಾಡೋ ಜವಾಬ್ದಾರಿ